ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಏನು ರಾಜ್ಯದಲ್ಲಿ ಕೈಗಾರಿಕಾ ಪ್ರದೇಶಗಳು ಜಾಸ್ತಿ ಆಗ್ತಾ ಇದ್ದಾವೆ, ನವ ಉದ್ಯಮಗಳು ಜಾಸ್ತಿ ಆಗ್ತಾ ಇದ್ದಾವೆ, ರಾಜ್ಯದ ಆರ್ಥಿಕತೆಗೆ ಬಲ ತುಂಬ್ತಾ ಇದ್ದಾವೆ ಅನ್ನೋ ಹೊತ್ತಿನಲ್ಲೇ ಈ ಒಂದು KIRDBಯಲ್ಲಿ ಜಮೀನು ಪಡಿಬೇಕು ಅನ್ನೋ ಉದ್ಯಮಿಗಳ ಆಸೆಯನ್ನೇ ಬಂಡವಾಳ ಮಾಡಿಕೊಂಡು ಕೆಲವೊಂದಷ್ಟು ಜನ ಅವರನ್ನು ಫ್ರಾಡ್ ಮಾಡಿ ಅವರಿಂದ ಹಣವನ್ನು ಸುಲಿಗೆ ಮಾಡ್ತಾ ಇರೋ ಘಟನೆಗಳು ಬೆಳಕಿಗೆ ಬರ್ತಾ ಇದೆ. ಈಗ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಒಂದು ದೂರು ಬಂದಿದೆ. ಸುಮಾರು KIRDBಯಲ್ಲಿ ಜಮೀನನ್ನು ಕೊಡಿಸ್ತೀನಿ ಅಂತೇಳಿ ಸುಮಾರು 8 ಕೋಟಿಗೂ ಅಧಿಕವಾಗಿ ವಂಚನೆ ಮಾಡಿರುವಂಥ ಘಟನೆ ಬೆಳಕಿಗೆ ಬಂದಿದೆ. ಆ ದೂರುದಾರರು ನಮ್ಮ ಜೊತೆ ಇದ್ದಾರೆ. ಅವರು ಏನು ಹೇಳ್ತಾರೆ ಈ ಒಂದು ವಂಚನೆ ಬಗ್ಗೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿ ವಂಚನೆ ಆಯಿತು, ಯಾರಿಗೆ ದುಡ್ಡು ಕೊಟ್ಟಿದ್ರಿ ಅಂತ? ಸನ್ನಿ KR ರಾಜಮನೆ ಅಂತ ಸೇಮ್ KIRDBಯಲ್ಲಿ ಜಾಗ ಕೊಟ್ಬಿಟ್ಟು ಬಿಲ್ಡಿಂಗ್ ಕಟ್ಬಿಟ್ಟು ಸುಮಾರು 8 ರಿಂದ 10 ಲಕ್ಷ ನಿಮಗೆ ಲೈಫ್ ಟೈಮು ಇನ್ಕಮ್ ಬರೋ ಥರ ಮಾಡ್ತೀನಿ ಅಂತ ಹೇಳಿರೋ ಒಂದು ಉದ್ದೇಶಕ್ಕೆ ಸೈಟ್ಗಳು, ನಮ್ಮಲ್ಲಿರೋ ಸೈಟ್ಗಳ್ನ ಸೇಲ್ ಮಾಡಿಸಿ ಆ ಮನುಷ್ಯನಿಗೆ ಕೊಟ್ಟಿರ್ತೀವಿ. ಬದಲಿಯಾಗಿ ನಿಮಗೆ ಅವರು ವಾಪಸ್ ಕೊಡಲಿಲ್ಲ. ವಾಪಸ್ ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ? ವಾಪಸ್ ಕೇಳಿದರೆ ನಮ್ಮ ಮೇಲೆ ಹಲ್ಲೆ ಮನೆ ಹತ್ರ ಬಂದುಬಿಟ್ಟು ಹಲ್ಲೆ ಮಾಡ್ತಾರೆ, ನಮಗೆ ಟಾರ್ಚರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಏನು ಇದು ಅಟ್ರಾಸಿಟಿ ಅಂತ ಒಂದು ಕೇಸ್ ಫೈಲ್ ಮಾಡಿಸ್ತಾರೆ ನಮ್ಮ ಮೇಲೆ. ಏನು ಕೊಟ್ಟಿರೋ ದುಡ್ಡು ಕೇಳಿದರೆ ನಮ್ಮ ಮೇಲೆ ರಿಟರ್ನ್ ಕೇಸ್ ಫೈಲ್ ಮಾಡಿಸ್ತಾರೆ. ನಿಮ್ಗೆ ಯಾವುದೇ ಜಮೀನು ಮತ್ತೆ ರಿಟರ್ನ್ ಕೊಡಲೇ ಇಲ್ಲ? KIRDBಯಲ್ಲಾಗಲಿ ಅಥವಾ ಬೇರೆ ಕಡೆ ಆಗಲಿ ಎಲ್ಲೂ ಜಮೀನು ಕೊಡಲೇ ಇಲ್ಲ? ಜಮೀನು ಕೊಡಲಿಲ್ಲ. ನಮಗೆ ನಕಲಿ ಸೈಟ್ಗಳು ಕೊಟ್ಬಿಟ್ಟು ಅದರ ಒಂದು ನಮಗೆ ಫೋರ್ಜರಿ ಮಾಡಿ ಅವನ ಜಾಗಕ್ಕೆ ನಮ್ಮನ್ನ ಕರೆಸ್ಬಿಟ್ಟು ಅವ್ರ ಫ್ಯಾಮಿಲಿಯವರು ಅವ್ರ ಫ್ರೆಂಡ್ಸ್ ಎಲ್ಲ ನಮ್ಮ ಮೇಲೆ ಹಲ್ಲೆ ಮಾಡಿ ನಮ್ಮ ಮೇಲೆ ಒಂದು ಪೇಪರ್ ಅವ್ರು ರೆಡಿ ಮಾಡಿಕೊಂಡು ಫೋರ್ಜರಿಯಲ್ಲಿ ನಮ್ಮದು ಸೈನ್ ತೊಗೊಂಡು ಹಲ್ಲೆ ಮಾಡಿ ಫೋರ್ಸೇಬಲಿ ನಮ್ಮ ಕಡೆಯಿಂದ ಸೈನ್ಗಳು ತೊಗೊಂಡು ಯಾವುದೋ ಒಂದು ನಕಲಿ ಜಾಗ ಕೊಟ್ಟಿದ್ದಾರೆ ಮನುಷ್ಯ. ಸರ್, ಎಷ್ಟು ಕೋಟಿ ಕಳ್ಕೊಂಡಿದ್ದೀರಿ ಅಂತ? ಸುಮಾರು ಆ ಮನುಷ್ಯ ನಮಗೆ ಕಮಿಟ್ ಆಗಿರೋ ಪ್ರಕಾರ ಹೋದರೆ ಸುಮಾರು ಒಂದು 6-7 ಕೋಟಿ ಕಳ್ಕೊಂಡಿದ್ದೀನಿ. 6-7 ಕೋಟಿ. ಸರ್, ಯಾರೋ ಒಬ್ಬ ಮನುಷ್ಯನ ಸುಮ್ಮನೆ ನಂಬೋದಕ್ಕೆ ಆಗೋದಿಲ್ಲಲ್ಲ, ಯಾವ ರೀತಿ ನಂಬಿ ಅಷ್ಟೊಂದು ದುಡ್ಡು ಕೊಟ್ರಿ? ಮೇನಾಗಿ ನಮ್ಮದು GSTದೊಂದು ಇಶ್ಯೂಸ್ ಇತ್ತು. GST ಅದನ್ನು ಕ್ಲಿಯರ್ ಮಾಡಿಕೊಡ್ತೇನೆ ಅಂತ ಹೇಳಿದ್ದ ಮನುಷ್ಯ. GSTಯಿಂದ ಸ್ಟಾರ್ಟ್ ಆಯಿತು. ಕ್ಲಿಯರ್ ಮಾಡಿಕೊಡ್ತಾನೆ ಅನ್ನೋ ಒಂದು ಉದ್ದೇಶಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಪ್ಲಸ್ಸು ಹಾಗೆ ಜರ್ನಿ ಬೇರೆ ಇನ್ವೆಸ್ಟ್ಮೆಂಟು, ರಿಯಲ್ ಎಸ್ಟೇಟಲ್ಲಿ ನನಗೆ ತುಂಬ ಆಫರ್ಗಳು ಬರ್ತಾ ಇರುತ್ತೆ. ನನಗೆ ತುಂಬ ಅಧಿಕಾರಿಗಳು ಗೊತ್ತಿದೆ, ಆಫೀಸರ್ಸು, ಸ್ವಾಮೀಜಿಯವರು, ಇವರೆಲ್ಲ ಗೊತ್ತಿರೋದ್ರಿಂದ ನನಗೆ ತುಂಬ ಕಡಿಮೆ ರೇಟಲ್ಲಿ ಕಡಿಮೆ ಆಫರ್ ಪ್ರೈಸಲ್ಲಿ ಲ್ಯಾಂಡ್ಗಳೆಲ್ಲ ಬರುತ್ತೆ. ನಿಮ್ದೇನಿರುತ್ತೆ ನಿಮಗೆ ಕೊಟ್ಟಿರೋ ದುಡ್ಡನ್ನ ನಾನು ಡಬಲ್ ಮಾಡಿಕೊಡ್ತೀನಿ, ಅದು ಇದು ಅಂತ ಹೇಳ್ಬಿಟ್ಟು ಸುಮಾರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 4-5 ಫ್ಲ್ಯಾಟಿಗೆ ಇನ್ವೆಸ್ಟ್ ಮಾಡಿಸಿದ್ರು. ಇನ್ವೆಸ್ಟ್ ಮಾಡಿಸಿದ್ಮೇಲೆ ನನಗೆ ಅದರಲ್ಲಿ ಪ್ರಿನ್ಸಿಪಲ್ ಅಮೌಂಟು ಕೊಡಲಿಲ್ಲ, ಪ್ಲಸ್ಸು ಪ್ರಾಫಿಟು ಕೊಡಲಿಲ್ಲ. ಎಲ್ಲ ಆ ಮನುಷ್ಯನೇ ಯುಟಿಲೈಸ್ ಮಾಡಿಕೊಂಡು ಸುಮಾರು ಕಡೆ ನಮ್ಮ ದುಡ್ಡಲ್ಲೇ ಸುಮಾರು ಒಂದು ಯುಟಿಲೈಸ್ ಮಾಡಿಕೊಂಡು ನಾನು ಕೇಳ್ಪಟ್ಟಿರೋ ಪ್ರಕಾರ ಒಂದು 10 ಎಕರೆ KIRDBಯಲ್ಲಿ ನಮಗೆ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡು ನಮ್ಮ ದುಡ್ಡನ್ನ ಆ ಮನುಷ್ಯ ಸ್ವಂತವಾಗಿ ಬಳಕೆ ಮಾಡಿಕೊಂಡು ಸುಮಾರು ಒಂದು 10 ಎಕರೆ ಜಮೀನು ಮಾಡ್ಕೊಂಡಿದ್ದಾರೆ. ಸರ್, ಹೋಗ್ಲಿ, GST ಆದರೂ ಕ್ಲಿಯರ್ ಮಾಡಿಕೊಟ್ರೆ? ನೀವು ಹೇಳಿದ್ರೆ GSTಯಿಂದನೇ ಪರಿಚಯ ಆಗಿದ್ದು ಅಂತೇಳಿ. GST ಕ್ಲಿಯರ್ ಆಯಿತು? GSTನೂ ಕ್ಲಿಯರ್ ಮಾಡಿಕೊಟ್ಟಿಲ್ಲ. GST ಫಸ್ಟ್ ಸ್ಟಾರ್ಟ್ ಆಗಿದ್ದು 40 ಲಕ್ಷದ್ದು ಒಂದು ನೋಟಿಸ್ ಬಂದಿತ್ತು. 40 ಲಕ್ಷದಲ್ಲಿ ಕ್ಲಿಯರ್ ಆಗೋ ನೋಟಿಸ್ ಇತ್ತು. ಅದು ಸುಮಾರು 2.5 ವರ್ಷದಲ್ಲಿ ಈಗ 1.25 ಕೋಟಿ ಬಂದಿದೆ. ಆ 1.25 ಕೋಟಿ ಅದು ನೆಕ್ಸ್ಟು ನಮಗೆ ಫೈನ್ ಇನ್ಕ್ರೀಸ್ ಆಗಿರೋದೆಲ್ಲ ನಾನೆಲ್ಲ ಡೀಟೇಲ್ ಎಲ್ಲ ಕಳಿಸಿದೆ. ನಂದು ಕಂಪ್ನಿನೇ ಮುಚ್ಚಾಕ್ಬಿಟ್ಟ ಅವ್ನು ಮನುಷ್ಯ. ಅದು ಕಂಪ್ನಿ ಮತ್ತೆ ನನಗೀಗ ಕಂಪ್ನಿಯಲ್ಲಿ ಏನು ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಹೆಸರು ಸರ್? ಮಾಲ್ತೇಶ್. ಸರ್, ನಿಮ್ಗೆ ಯಾವ ರೀತಿ ಮೋಸ ಮಾಡಿದ್ರು? ನೀವು ಎಷ್ಟು ಕೋಟಿ ಕೊಟ್ಟಿದ್ದೀರಿ? ಸರ್, ನಾನು ಆ್ಯಕ್ಚುಲಿ ಕೊಟ್ಟಿದ್ದು 1.5 ಕೋಟಿ ಜಮೀನಿಗೆ ಅಂತ. ಅದು ಏನಾಯಿತು, ನಂದು ಕಬ್ಬನ್ಪೇಟೆನಲ್ಲಿ ಒಂದು ಸಣ್ಣ ಉದ್ಯಮ ಡೈಯಿಂಗ್ ಫ್ಯಾಕ್ಟ್ರಿ ಮಾಡ್ತಾಯಿದ್ದೆ. ಅದು ರೆಸಿಡೆನ್ಷಿಯಲ್ ಏರಿಯಲ್ಲಿ ಇರೋದ್ರಿಂದ ನನಗೆ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗೋಕ್ಕೆ ಆಲ್ರೆಡಿ ಆಫೀಸರ್ಸ್ ನನಗೆ ನೋಟಿಸ್ ಕೊಟ್ಟಿದ್ದರು. ಆ ಸಮಯದಲ್ಲಿ ಒಂದು ಪರಿಚಯ ಆದ. ಸರಿ, 1.5 ಕೋಟಿ ನನಗೆ ಕೊಡಿ, ನಾನು KIRDBನಲ್ಲಿ ನಿಮಗೆ 2 ಎಕರೆ ಲ್ಯಾಂಡ್ ಕೊಡಿಸಿ ಬಿಲ್ಡಿಂಗು ಕಟ್ಟಿಸಿ ಕೊಡ್ತೀನಿ ಅದರಲ್ಲಿ ಅಂತ. ನನಗೆ ಅವತ್ತು ನಾನು ಅದನ್ನು ಅರ್ಧ ಬೆಲೆಗೆ ಅರ್ಜೆಂಟ್ ಅಂತ ಅರ್ಧ ಬೆಲೆಗೆ ಮಾರಿ ಅವ್ರಿಗೆ ದುಡ್ಡು ಕೊಟ್ಟೆ. ಇವತ್ತು ನನಗೆ ಆ ಜಮೀನ್ದು ಬೆಲೆನೇ 15 ಕೋಟಿ. ನನಗೆ ಇವತ್ತು ಜಮೀನು ಇಲ್ಲ, ಆ ಜಾಗನೂ ಇಲ್ಲ. ಸೊ ಈಗ ಕೇಳಿದ್ರೆ ಹಣ ಕೇಳಿದ್ದಕ್ಕೆ ನನಗೆ ನೋಟಿಸ್ ಕಳಿಸಿದ್ದಾನೆ, 20 ಲಕ್ಷ ನೀವೇ ನನಗೆ ಕೊಡಬೇಕು, ನಿಮ್ಗೆ ಹಣ ಕೊಟ್ಟಿದ್ದೀನಿ ಅಂತ. ಸರ್, ಇಷ್ಟೊಂದು ದುಡ್ಡನ್ನು ಹೆಂಗೆ ಒಬ್ಬ ವ್ಯಕ್ತಿ KIRDBಯಲ್ಲಿ ಜಮೀನು ಕೊಡಿಸ್ತೀನಿ ಅಂದ ತಕ್ಷಣ ಇಷ್ಟು ದೊಡ್ಡ ಮಟ್ಟದ ಅಮೌಂಟ್ಗಳನ್ನು ಹೇಗೆ ಕೊಡ್ತೀರಿ ಅಂತ? ಸರ್ ನೋಡಿ, ನಮ್ಮ ಈ KIRDB ಅಧಿಕಾರಿಗಳ ಜೊತೆ ಇರೋ ಫೋಟೋಸು, ಪ್ಲಸ್ಸು ಸ್ವಾಮೀಜಿ, ನಮ್ಮ ವಾಲ್ಮೀಕಿ ಸಮಾಜ ಸ್ವಾಮೀಜಿ ಫೋಟೋಸು, ಮತ್ತು ಗೌರ್ಮೆಂಟ್ ಅದು ಡಿಪಾರ್ಟ್ಮೆಂಟಲ್ಲಿರೋ ಫೋಟೋಸು, ಇವೆಲ್ಲ ನೋಡಿದಾಗ ಒಂದು ನಂಬಿಕೆ ಬರ್ತದೆ ಸರ್, ಮನುಷ್ಯ ಏನಾದರೂ ಮಾಡ್ತಾನೆ ನಮಗೋಸ್ಕರ ಅಂತ. ಸೊ ಹಂಗಾಗಿ ನಂಬಿ ಕೊಟ್ಟಿದ್ದು. ಇವತ್ತು ಜಾಗನೂ ಇಲ್ಲ, ನಮ್ಮ ಸ್ವಂತ ಜಾಗನೂ ಇಲ್ಲ, ಹಣನೂ ಇಲ್ಲ, KIRDBನಲ್ಲಿ ಜಾಗನೂ ಇಲ್ಲ. ಸೊ ಅದಕ್ಕೋಸ್ಕರ ಕಮಿಷನರು ದೂರು ಕೊಡ್ಲಿಕ್ಕೆ ಬಂದಿರೋದು ಸರ್ ನಾನು. ನಿಮ್ಮ ಹೆಸರು ಸರ್? ರಾಜಗೋಪಾಲ್ ಅಂತ ಸರ್.
ಕೇಳಿದ್ರಲ್ಲ ವೀಕ್ಷಕರೇ, ಇದು ಈ ಹಣ ಕಳೆದುಕೊಂಡವರ ಮಾತು. KRDBಯಲ್ಲಿ ಜಮೀನು ಸಿಗುತ್ತೆ, ಅಲ್ಲಿ ನಮ್ಮ ಉದ್ಯಮವನ್ನು ಸುಗಮವಾಗಿ ನಡೆಸ್ಕೊಳ್ಬೋದು. ರೆಸಿಡೆನ್ಷಿಯಲ್ ಏರಿಯಾದಿಂದ ಅಲ್ಲಿಗೆ ಶಿಫ್ಟ್ ಆಗಿ ನಮ್ಮ ಉದ್ಯಮವನ್ನು ಮತ್ತಷ್ಟು ಎತ್ತರಕ್ಕೆ ಕಟ್ಟಬಹುದು ಅನ್ನೋ ಉದ್ದೇಶಕ್ಕೆ ನಾವು ಆತನನ್ನು ನಂಬಿದ್ವಿ. ಅಲ್ಲದೆ ಆತ ಸಾಕಷ್ಟು ಜನ ರಾಜಕಾರಣಿಗಳು ಮತ್ತು ಪ್ರಖ್ಯಾತ ಏನು ಸ್ವಾಮೀಜಿಗಳಿದ್ದಾರೆ ಅವರುಗಳ ಜೊತೆ ಫೋಟೋಗಳನ್ನು ತೋರಿಸ್ತಾ ಇದ್ದ. ಹೀಗಾಗಿ ಆಟೋಮೆಟಿಕ್ಕಾಗಿ ಆತನನ್ನು ನಂಬಿದ್ವಿ. ಆದರೆ ಈ ನಂಬಿಕೆಗೆಲ್ಲ ದ್ರೋಹ ಬಗೆದು ನಮ್ಮ ಹಣದಲ್ಲಿ ಆತ ಈಗ KRDBಯಲ್ಲಿ ಯಾವುದೇ ಉದ್ಯಮ ಇಲ್ಲದೆ ಇದ್ದರೂ ಸಹ ಆತ ಜಮೀನನ್ನು ಪಡೆದುಕೊಂಡಿದ್ದಾನೆ, ನಮ್ಮ ಹಣವನ್ನು ಬಳಸ್ಕೊಂಡು. ಆದರೆ ನಮಗೆ ಮಾತ್ರ ನ್ಯಾಯ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತರಿಗೆ ದೂರು ಸಲ್ಲಿಕೆ ಆಗಿದ್ದು, ಪೊಲೀಸರು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾ ಭಾರತಿ, ಬೆಂಗಳೂರು.